ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ವ್ಲಾಗ್. ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಬಟ್ ಕಂಟಿನ್ಯೂ ಮಾಡಲಿಲ್ಲ. ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಈ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬೆಳಗ್ಗೆನೇ ನಾನು ಖಾಲಿ ಹೊಟ್ಟೆಯಲ್ಲಿ ಎಳ್ನೀರು ಜೊತೆ ಓವರ್ ನೈಟ್ ಸೋಕ್ ಮಾಡಿದಂಥ ಸಬ್ಜಾ ಸೀಡ್ಸ್ನ ತೊಗೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ. ಮಿಸ್ ಮಾಡಿದೆ ನೋಡಿ. ಕಾಫಿ ಆಯ್ತಾ ಎಲ್ಲದ್ದು? ಕಾಫಿ ಆಯ್ತಾ? ಇವತ್ತು ಚಿಕನ್ ತರಿಸಿದ್ದೀನಿ, ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಚಿಕನ್ ತರಿಸಿದ್ದೀನಿ ಬಿರಿಯಾನಿ ಮಾಡೋಣ ಅಂತ. ಆ್ಯಂಡ್ ಚಿಕನ್ ಲಿವರ್ ತರಿಸಿದ್ದೀನಿ, ಲಿವರ್ ಫ್ರೈ ಮಾಡೋಣ ಅಂತ. ಮಗ ಇಲ್ಲಿ ಟೀ ಮಾಡಿಬಿಟ್ಟು ಚಪಾತಿ ಮಾಡಿಕೊಟ್ಟಿದ್ದಾನೆ. ಇವತ್ತು ಮಧ್ಯಾಹ್ನ ಊಟ ಮಾಡಿಲ್ಲ ನಾನು, ಹೊಟ್ಟೆ ಹಸಿತಿದೆ. ಅದಕ್ಕೆ ಚಪಾತಿ ಇಟ್ಟಿತ್ತು ನನಗೆ, ಅದಕ್ಕೆ ಚಪಾತಿ ಮಾಡಿಕೊಟ್ಟಿದ್ದಾನೆ. ನನಗೆ ಎಷ್ಟೊಂದು ಟೀ ಬೇಡ ನಿಶು, ಪ್ಲೀಸ್. ಐ ಡೋಂಟ್ ವಾಂಟ್. ಇದು ಜಾಸ್ತಿನೇ ಆ್ಯಕ್ಚುಲಿ. ಏಯ್ಯ ನೋಡಿ ಗೈಸ್, ಅಂತ ನನ್ನ ಓಕೆ. ಇವಾಗ ಟೀ ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ. ಅಡುಗೆ ಮಾಡುವಾಗ ಶೇರ್ ಮಾಡ್ತೀನಿ. ಆಂಬೂರ್ ಬಿರಿಯಾನಿ ಮಾಡ್ತೀನಿ ಇವತ್ತು, ಶೇರ್ ಮಾಡ್ತೀನಿ ರೆಸಿಪಿನ, ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ಕಿಚನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮೆಸ್ಸಿಯಾಗಿದೆ ಅಂತ. ಫುಲ್ಲು ಮೆಸ್ಸಿಯಾಗಿದೆ. ಪಾತ್ರೆ ಜೋಡಿಸ್ಬೇಕು, ಅಡುಗೆ ಮಾಡಬೇಕು, ಎಷ್ಟೊಂದು ಕೆಲಸ ಇದೆ. ಸೊ ಫಸ್ಟ್ ಹೋಗಿ ಟೀ ಕುಡಿದ್ಬಿಟ್ಟು ಮೈಂಡ್ ಫ್ರೆಶ್ ಮಾಡಿಕೊಂಡು ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಆವಾಗಲೇ ಚಪಾತಿ ನಿಶಾನ್ ಮಾಡಿದ್ದು ಅನ್ನಲ್ಲ. ಸೊ ನಿಶಾನ್ ಮಾಡಿ ಚಪಾತಿ ನಿಶಾನ್ ಮಾಡಿಕೊಟ್ಟಿದ್ದಾನೆ ಅನ್ಕೋಬೇಡಿ. ಮಾಡಿದ್ದು ಮೀನ್ಸ್ ಅವನು ಯೂಶ್ವಲಿ ಯಾವಾಗಲೂ ಟೀ ನನಗೆ ಮಾಡಿಕೊಡ್ತಾನಲ್ವ, ಈವ್ನಿಂಗ್ ಟೈಮ್ ಟೀ ಮಾಡುವಾಗ ಚಪಾತಿನ ಬೇಯಿಸ್ದ ಅಷ್ಟೇ. ಅಂದರೆ ನಾನು ತೀಡ್ಕೊಟ್ಟೆ, ಅವ್ನು ಬೇಯಿಸ್ದ. ಚಪಾತಿ ಎಲ್ಲ ತೀಡಿ ಬೇಯಿಸೋಷ್ಟು ದೊಡ್ಡವನಲ್ಲ ಅವನು. ಜಸ್ಟ್ ತವ ಮೇಲೆ ಹಾಕ್ಕೊಟ್ರೆ ಆ ಕಡೆ ಈ ಕಡೆ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ತಾನೆ ಅಷ್ಟೇ. ಸೊ ಯಾರಾದರೂ ಆಮೇಲೆ ತಪ್ಪಾಗಿ ತಿಳ್ಕೊಂಡು ಚಪಾತಿ ಎಲ್ಲ ಮಾಡಿಸ್ತೀರಾ ಅಂತ ಅಂದ್ಬಿಟ್ಟು ಕಾಮೆಂಟ್ ಹಾಕ್ತೀರಾ. ಸೊ ಅದಕ್ಕೆ ಹೇಳಿದೆ. ಆ್ಯಂಡ್ ಇಲ್ಲಿ ನಾನು ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಪ್ಪಿಗಳು, 2 ಕಪ್ಪಿಗಳು ನೋಡ್ಬೋದು. ಒಂದು ದೊಡ್ಡ ಕಪ್ಪಿ, ಒಂದು ಚಿಕ್ಕ ಕಪ್ಪಿ. ನನಗೆ ಎಂಟರ್ಟೈನ್ಮೆಂಟ್ ಅಂದರೆ ಇವರಿಬ್ಬರೇ. ಸೊ ಅವನು ಕೂತ್ಕೊಂಡು ಯುಟಿಲಿಟಿಯಲ್ಲಿ ಬಟ್ಟೆ ವಾಶ್ ಮಾಡ್ತಾಯಿದ್ದಾನೆ. ಸುಮ್ಮನೆ ತೀಟೆ ಮಾಡ್ತಾಯಿದ್ದ ಹಾಲಲ್ಲಿ. ಅದಕ್ಕೆ ಕರ್ಕೊಂಡು ಬಂದುಬಿಟ್ಟು ಕೂರಿಸ್ಬಿಟ್ಟು ನಾನು ಶ್ಯಾಂಪು ಬಾಟಲ್ ಕೊಟ್ಟೆ. ಆಟ ಆಡ್ಕೊಂಡಿರ್ತಾನೆ, ಅಂದರೆ ಸ್ನಾನ ಮಾಡೋ ಥರ ಆಟ ಆಡ್ತಾಯಿರ್ತಾನೆ. ಅವನಿಗೆ ಎಲ್ಲಿ ಕೂತರು ಎಲ್ಲಿ ನಿಂತರೂ ಸ್ನಾನ ಮಾಡೋ ಹುಚ್ಚು. ಅದೇನೋ ಡೈಲಿ ದಿನಕ್ಕೆ ಒಂದು 10 ಸಾರಿ ಸ್ನಾನ ಮಾಡಿಸಿದ್ರು ಬೇಕಿದ್ರು ಮಾಡಿಸ್ಕೊತಾನೆ. ಆ ಥರ ಅವನು. ಸ್ನಾನ ಅಂದರೆ ತುಂಬ ಖುಷಿ. ಆದರೆ ತಲೆಗೆ ಮಾಡಿಸ್ಬಾರ್ದು, ಮೈಗೆ ಮಾಡಿಸಿದ್ರೆ ಖುಷಿಯಾಗಿ ಮಾಡಿಸ್ಕೊತಾನೆ. ತಲೆಗೆ ಮಾಡಿಸುವಾಗ ಸ್ವಲ್ಪ ಅಳ್ತಾನೆ ಹೀಗೆ. ಆ್ಯಂಡ್ ಇಲ್ಲಿ ನಾನು ಬಿರಿಯಾನಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಚಿಕನ್ ಲಿವರ್ ತರಿಸಿದೆ ಇವತ್ತು. ಚಿಕನ್ ಲಿವರ್ ಫ್ರೈ ಮಾಡಿ ತೋರಿಸ್ತೀನಿ. ಅದಕ್ಕೂ ಬೇಕಲ್ವ, ಹಾಕಿ ಆಗುತ್ತೆ ಎರಡಕ್ಕೂ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಇವತ್ತು ನಾನು ಆಂಬೂರ್ ಬಿರಿಯಾನಿನ ಶೇರ್ ಮಾಡ್ತೀನಿ. ತುಂಬ ಸಕ್ಕತ್ತಾಗಿತ್ತು, ಟೇಸ್ಟ್ ಮಾತ್ರ ಯಮ್ಮಿ ಆಗಿತ್ತು. ನಿಜವಾಗ್ಲೂ ಟ್ರೈ ಮಾಡ್ಬೋದು ನೀವು. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ರೆಸಿಪಿನ ಇದರಲ್ಲೇ ಶೇರ್ ಮಾಡಿದ್ದೀನಿ, ನೋಡ್ಬೋದು. ಚಿಕನ್ ಲಿವರ್ ಫ್ರೈ ನಾನೇನು ಶೇರ್ ಮಾಡಿಲ್ಲ, ಅದನ್ನು ಶಾರ್ಟ್ಸ್ಗೆ ಹಾಕ್ತೀನಿ, ನೋಡಿ ಚೆಕ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ಫಸ್ಟು ಲಿವರ್ ಫ್ರೈ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಮಟನ್ ಲಿವರ್ಗಿಂತ ಚಿಕನ್ ಲಿವರ್ ತುಂಬ ಇಷ್ಟ ಆಗುತ್ತೆ. ಅಂದರೆ ಚಿಕನ್ ಲಿವರ್ ಫ್ರೈ ತಿನ್ನೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಮಟನ್ದು ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ, ಬಟ್ ಚಿಕನ್ದು ಇಷ್ಟ. ಅದಕ್ಕೆ ಚಿಕನ್ ಲಿವರ್ನ ತರಿಸಿದೆ ನಾನು. ಯೂಶ್ವಲಿ ಎವ್ರಿ ಸಂಡೇ ಹಸ್ಬೆಂಡ್ ನಾನ್ ವೆಜ್ ತರ್ತಾರೆ, ಬಟ್ ಅವರು ಸ್ವಲ್ಪ ಬ್ಯುಸಿ ಇದ್ದರು. ಅದಕ್ಕೆ ನಾನೇ ಫ್ರೆಶ್ ಟು ಹೋಮಲ್ಲಿ ಆರ್ಡರ್ ಮಾಡಿದ್ದೆ. ಚೆನ್ನಾಗಿ ಬಂದಿತ್ತು. ನಾನು ಹೆಂಗಿರುತ್ತೋ ಏನೋ ಲಿವರ್ ನಾನು ಯಾವತ್ತೂ ತರಿಸಿಲ್ಲ. ಫಿಶ್ ತರಿಸಿದ್ದೀನಿ, ಚಿಕನ್ ತರಿಸಿದ್ದೀನಿ, ಬಟ್ ಲಿವರೆಲ್ಲ ಯಾವತ್ತೂ ತರಿಸಿರಲಿಲ್ಲ. ಬಟ್ ಚೆನ್ನಾಗಿ ಬಂದಿತ್ತು, ಫ್ರೆಶ್ ಆಗಿತ್ತು. ಸೊ
ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೀವು ಚೆಕ್ ಮಾಡ್ಬೋದು, ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ತುಂಬ ಯಮ್ಮಿ ಆಗಿತ್ತು ಎರಡು ಕೂಡ. ಬಿರಿಯಾನಿ ಅಂತೂ ಮಸ್ಟ್ ಟ್ರೈ ಆಯಿತಾ. ಸೊ ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಮೊದಲು ನಾನು ಪ್ಯಾನ್ಗೆ ಜೀರಿಗೆ ಹಾಕ್ಬಿಟ್ಟು ಅದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಅದು ಕೂಡ ಫ್ರೈ ಆದಮೇಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಆ ಒಂದು ಲಿವರ್ ಜೊತೆ ಏನೇನು ಮಿಕ್ಸ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ನಾನು ಈರುಳ್ಳಿ ಜೊತೆ ಹಾಕಿ ಚೆನ್ನಾಗಿ ಲಿವರ್ನ ಬೇಯಿಸ್ಕೊತೀನಿ. ಬೇಯಿಸಾದ್ಮೇಲೆ ಅದಕ್ಕೆ ಪೆಪ್ಪರ್ ಪೌಡರ್ನ ಹಾಕೋದಷ್ಟೇ. ಯಾಕಂದರೆ ನಾವು ಮ್ಯಾರಿನೇಟ್ ಮಾಡುವಾಗಲೇ ಎಲ್ಲ ಹಾಕ್ಬಿಟ್ಟಿರ್ತೀವಿ. ಸೊ ಅದು ಚೆನ್ನಾಗಿ ಬೆಂದಮೇಲೆ ಪೆಪ್ಪರ್ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೋದಷ್ಟೇ. ಅದನ್ನ ನಾನು ಶೇರ್ ಮಾಡ್ತೀನಿ, ಚೆಕ್ ಮಾಡಿ ಬೇಕಿದ್ದವರು. ಆ್ಯಂಡ್ ಇಲ್ಲಿ ನಾನು ಬಿರಿಯಾನಿಗೆ ಮೊದಲೇ ನಾನು ವ್ಲಾಗ್ ಶುರು ಮಾಡೋಕ್ಕೆ ಮುಂಚೆನೇ ನಾನು ಮೆಣಸಿನ್ಕಾಯಿನ ನೆನೆಸಿಟ್ಟಿದ್ದೆ, ನೋಡಿರ್ಬೋದು. ಸೊ ಅದನ್ನು ಇವಾಗ ಚೆನ್ನಾಗಿ ನೆಂದಿರುತ್ತೆ, ಒಂದು 20 ಮಿನಿಟ್ಸ್ ನೆಂದರೆ ಸಾಕು, ಈ ರೀತಿ ಪೇಸ್ಟ್ ಆಗುತ್ತೆ ಚೆನ್ನಾಗಿ ಮೆಣಸಿನ್ಕಾಯಿ. ಸೊ ಇದನ್ನು ನಾನು ಇವಾಗ ರುಬ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರು ನಡೆಯುತ್ತೆ, ಅಥವಾ ಸ್ವಲ್ಪ ತರಿಯಾಗಿದ್ದರೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಅಂದರೆ ಮೀಡಿಯಮ್ ತರಿಯಾಗೆ ಮಾಡಿದ್ದೆ, ಚೆನ್ನಾಗಿತ್ತು. ಇದ್ರ ಜೊತೆ ನೀವು ಬೇಕಿದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನಾನು ಬರೀ ಗುಂಟೂರು ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಮಾತ್ರ ಹಾಕ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ಲಿವರ್ ಫ್ರೈ ಸಖತ್ತಾಗಿತ್ತು, ಖಾರವಾಗಿ ಚೆನ್ನಾಗಿತ್ತು. ಬೇಕಂದವರು ರೆಸಿಪಿ ಶಾರ್ಟ್ಸಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇವಾಗ ಬಿರಿಯಾನಿ ಮಾಡೋದಕ್ಕೆ ಪ್ಯಾನ್ಗೆ ಮೊದಲಿಗೆ ನಾನು ಹೋಲ್ ಗರಂ ಮಸಾಲ ಬರುತ್ತಲ್ವ, ನಾವು ಬಿರಿಯಾನಿಗೆ ಹಾಕೋವಂಥ ಮಸಾಲಾನ ಹಾಕಿ ಆನಂತರ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಯಾವುದೇ ಬಿರಿಯಾನಿ ರೆಸಿಪಿ ಆಗಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು, ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ. ಆ ರೀತಿ ನಾವು ಫ್ರೈ ಮಾಡಿದಾಗಲೇ ಬಿರಿಯಾನಿ ಟೇಸ್ಟ್ ಬರೋದು. ಸೊ ಟ್ರೈ ಮಾಡಿ. ಇವಾಗ ಅದು ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಟು ಇಲ್ಲಿ ನಾನು ಅದಕ್ಕೆ ಬೇಕಾಗಿರೋವಂಥ ಟೊಮೆಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಹಣ್ಣಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ. ಆಂಬೂರ್ ಬಿರಿಯಾನಿಗೆ ಟೊಮೆಟೊ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ಆ್ಯಂಡ್ ಇದರಲ್ಲಿ ಟೇಸ್ಟ್ ಬಂದು ಮೆಣಸಿನ್ಕಾಯಿ ಪೇಸ್ಟು ಟೊಮೆಟೊನೇ ಇದರಲ್ಲಿ ಆಂಬೂರ್ ಬಿರಿಯಾನಿಲಿ ಟೇಸ್ಟು. ಬೇರೆ ಯಾವ ಪೌಡರ್ ಹಾಕೋ ನೆಸೆಸಿಟಿ ಇಲ್ಲ. ಸೊ ಮೆಣಸಿನ್ಕಾಯಿ ಪೇಸ್ಟು ಮತ್ತು ಟೊಮೆಟೊ ಎರಡೇ ಇದರಲ್ಲಿ ಟೇಸ್ಟ್ ಬರುವಂಥದ್ದು. ಸೊ ಇವಾಗ ನೋಡ್ತಾ ಇರ್ಬೋದು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದು ಕೂಡ ಫ್ರೈ ಆದಮೇಲೆ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಸೊ ಟೊಮೆಟೊ ಈ ರೀತಿ ದಪ್ಪನೇ ಹೆಚ್ಚಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ತಿನ್ನುವಾಗ ಸಿಗ್ತಾ ಇರುತ್ತೆ, ಟೊಮೆಟೊ ಚೆನ್ನಾಗಿ ಬೆಂದಿರುತ್ತಲ್ವ, ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ ಟೊಮೆಟೊ. ಸೊ ಈ ರೀತಿ ನಾವು ದಪ್ಪ ಹಾಕ್ಕೊಂಡಾಗ ಏನಾಗುತ್ತೆ, ಬಿರಿಯಾನಿ ಜೊತೆ ತಿನ್ನುವಾಗ ಸಿಗುತ್ತಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ದಪ್ಪ ಸ್ಲೈಸೇ ಹಾಕ್ಕೊಳ್ಳಿ. ಆನಂತರ ಟೊಮೆಟೊ ಎಲ್ಲ ಸ್ವಲ್ಪ ಒಂದು 20% ಬೆಂದಾದಮೇಲೆ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ರುಬ್ಬಿರುವಂಥ ಮೆಣಸಿನ್ಕಾಯಿ ಪೇಸ್ಟ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಒಂದು 20 ಮಿನಿಟ್ಸ್ ಫ್ರೈ ಮಾಡಿಕೊಂಡೆ, ಅಂದರೆ ಅದು ನಾವು ಮೆಣಸಿನ್ಕಾಯಿನ ಹಸಿಯಾಗಿ ರುಬ್ಬಾಕಿರ್ತೀವಲ್ವ, ಸೊ ಅದು ಸ್ವಲ್ಪ ಹಸಿ ಮಸಾಲೆ ರಾ ಸ್ಮೆಲ್ ಇರುತ್ತೆ, ಅದು ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಆನಂತರ ಚಿಕನ್ ಹಾಕಿ ಚಿಕನ್ಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕಿ ಅರಿಶಿನ ಪುಡಿ ಹಾಕಿ ಮತ್ತೆ ಒಂದು 20 ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು. ಅಂದರೆ ಚಿಕನ್ ಬೇಯಬೇಕು, ಆ ಒಂದು ಖಾರ ಉಪ್ಪು ಎಲ್ಲ ಚಿಕನ್ಗೆ ಹಿಡ್ಕೋಬೇಕು. ಹಾಗಾಗಿ ಅದ್ರ ಮೇಲೆ ಇವಾಗ ನಾನು ಮತ್ತೆ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 20 ಮಿನಿಟ್ಸ್ ಬೇಯೋದಕ್ಕೆ ಬಿಟ್ಟಿದ್ದೆ. ಸೊ ಇವಾಗ ನೋಡ್ತಾ ಇರ್ಬೋದು, ಚಿಕನ್ ಫುಲ್ ಒಂದು 90% ಕುಕ್ ಆಗಿದೆ. ಇವಾಗ ನಾನು ಒಂದು 2-3 ಹಸಿರು ಮೆಣಸಿನ್ಕಾಯಿನ ಹೆಚ್ಚಬಾರ್ದು, ಹಾಗೆ ಹಾಕ್ಕೊಡ್ಬೇಕು. ಆನಂತರ ಒಂದು 1/2 ಕಪ್ ಮೊಸರು ಹಾಕ್ಕೊಂಡಿದ್ದೀನಿ, ಅಂದರೆ ಒಂದು 5-6 ಟೇಬಲ್ ಸ್ಪೂನಷ್ಟು ಮೊಸರು. ಹುಳಿ ಇರಬಾರ್ದು, ಮೊಸರು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಈ ಟೈಮ್ನಲ್ಲಿ ನೀವು ಲೆಮನ್ ಕೂಡ ಹಾಕ್ಕೋಬೋದು. ಲೆಮನ್ ಇರಲಿಲ್ಲ, ಸೊ ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ.
ಲೆಮನ್ ಕೂಡ ನೀವು ಈ ಟೈಮಲ್ಲಿ ಸೇರಿಸ್ಕೋಬೋದು. ಇವಾಗ ಅದೆಲ್ಲ ಹಾಕಿ ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು. ಇವಾಗ ಚೆನ್ನಾಗೆಲ್ಲ ಕುಕ್ ಆಗಿದೆ. ಈ ಟೈಮ್ನಲ್ಲಿ ನಾನು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಆ ಕ್ವಾಂಟಿಟಿಯಲ್ಲಿ ನೀರು ಕೂಡ ಸೇರಿಸ್ಕೊಂಡು ಅದ್ರ ಜೊತೆ ಮತ್ತೆ ಕೊತ್ತಂಬರಿ ಪುದೀನಾನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆನಂತರ ನೀರು ಕುದ್ಮೇಲೆ ಅಕ್ಕಿನ ಸೇರಿಸ್ಕೊಂಡು ದಮ್ ಕಟ್ಟೋದು ಅಷ್ಟೇ. ಸೊ ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ ಕೂಡ, ಹೆವಿ ಮಸಾಲ ಇರಲ್ಲ, ತುಂಬ ಮೈಲ್ಡಾಗಿ ಚೆನ್ನಾಗಿರುತ್ತೆ. ಆ ಮೆಣಸಿನ್ಕಾಯಿ ಒಂದು ಟೇಸ್ಟೇ ಈ ಬಿರಿಯಾನಿಯಲ್ಲಿ ಹೈಲೈಟ್ ಅಂತ ಹೇಳ್ಬೋದು. ಒಂದ್ಸರಿ ಈ ಬಿರಿಯಾನಿನ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಬಿರಿಯಾನಿ ಲವರ್ಸ್ಗೆ ಸಖತ್ ಇಷ್ಟ ಆಗುತ್ತೆ. ಇವಾಗ ನಾನು ನೀರು ಕುದಿಯೋಷ್ಟರಲ್ಲಿ ಏನೇನಿತ್ತು ಕೌಂಟರ್ ಟಾಪ್ ಮೇಲೆ ನೋಡಿದ್ರಿ ಅಲ್ವಾ, ಏನೇನೆಲ್ಲ ಹರಡಿಟ್ಟಿದೆ ಅಂತ ಅದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ. ಆ್ಯಂಡ್ ವಾಶ್ ಮಾಡಿರೋ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೀನಿ. ಫುಲ್ ಮೆಸ್ಸಿಯಾಗಿತ್ತು ಕಿಚನ್ ಎಲ್ಲ. ಈಗೇನು ಮಾಡೋಕ್ಕಾಗಲ್ಲ, ಅಡುಗೆ ಮಾಡುವಾಗ ಒಂದು 2-3 ಅಡುಗೆ ಮಾಡ್ತಾಯಿದ್ದೀವಿ ಅಂದರೆ ಈ ರೀತಿ ಆಗೋದು ಸಹಜ. ಅದರಲ್ಲಿ ನಾನು ವಿಡಿಯೋ ಶೂಟ್ಗೆ ಏನಾದರೂ ರೆಸಿಪಿ ಮಾಡುವಾಗ ಸ್ವಲ್ಪ ಮೆಸ್ಸಿ ಆಗೇ ಆಗುತ್ತೆ. ಹಾಗಾಗಿ ಇವಾಗ ಎಲ್ಲನೂ ಎತ್ತಿಟ್ಟು ಪಾತ್ರೆ ಕೂಡ ಜೋಡಿಸ್ಕೋತಾ ಇದ್ದೀನಿ. ಪಾತ್ರೆ ಬಂದು ನಾನು 3 ಟೈಮ್ಸ್ ವಾಶ್ ಮಾಡಿದ್ದೀನಿ, ಅಂದರೆ 3 ಸತಿ ವಾಶ್ ಮಾಡಿದ್ದೀನಿ ಅಡುಗೆ ಶುರು ಮಾಡಿದಾಗಿಂದ. ಅಷ್ಟು ಪಾತ್ರೆ ಬೀಳ್ತಾನೆ ಇರುತ್ತೆ. ಸೊ ನನಗೇನಂದರೆ ಸಿಂಕ್ನಲ್ಲಿ ಪಾತ್ರೆ ಇಡಬಾರ್ದು. ನನಗೆ ಸಿಂಕಲ್ಲಿ ಪಾತ್ರೆ ಇದ್ದರೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಹಾಗಾಗಿ ತೊಳ್ಕೊಂಡೇ ಮಾಡ್ತಾಯಿರ್ತೀನಿ. ಇವಾಗ ನೀರೆಲ್ಲ ಡ್ರೈ ಆಗಿರುತ್ತಲ್ವ, ಸೊ ಅದನ್ನೆಲ್ಲ ತೆಗೆದಿಟ್ಟು ಆನಂತರ ಇದು ಅಡುಗೆಗೆ ಅಂತ ಏನೇನು ತೊಗೊಂಡಿದ್ದೆ ಅದನ್ನೆಲ್ಲ ಕಬೋರ್ಡ್ಸಲ್ಲಿ ತೆಗೆದಿಡ್ತಾ ಇದ್ದೀನಿ. ಬಿರಿಯಾನಿ ಆಗಿದೆ, ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ. ಸಖತ್ ಯಮ್ಮಿಯಾಗಿತ್ತು ಬಿರಿಯಾನಿ. ಒಂದ್ಸರಿ ಟ್ರೈ ಮಾಡಿ, ತುಂಬ ಮೈಲ್ಡಾಗಿ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಸೊ ಇವಾಗ ದಮ್ ಆಗಿತ್ತು, ಹಾಗಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು 10 ಮಿನಿಟ್ಸ್ ಚೆನ್ನಾಗಿ ದಮ್ ಆಗುತ್ತೆ. ತುಪ್ಪ ಮೇಲೆ ಹಾಕೋದ್ರಿಂದ ಫ್ಲೇವರ್ ಕೂಡ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ತುಪ್ಪ ಹಾಕ್ಬಿಟ್ಟು ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ.
ಓಕೆ, ಇವಾಗ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ, ಅಂದರೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿದ ನಂತರ ಇವಾಗ ಆಲ್ರೆಡಿ 9:30 ಆಗಿತ್ತು ಟೈಮ್. 9:45 ಆಗಿತ್ತು ಅಂದ್ಕೊಳ್ಳಿ. ಯಾಕಂದರೆ ಸಿಲಿಂಡರ್ ಖಾಲಿ ಆಗೋಯಿತು ಮಾಡ್ತಾ. ಆಮೇಲೆ ನಮ್ಮ ಹಸ್ಬೆಂಡ್ ಬೇರೆ ಇರಲಿಲ್ಲ, ನನಗೆ ಫಿಕ್ಸ್ ಮಾಡೋಕ್ಕೆ ಬರಲ್ಲ. ಆಮೇಲೆ ಸೆಕ್ಯೂರಿಟಿನ ಕರೆದು ಪಾಪ ಅವ್ರ ಕೈಲಿ ಹಾಕ್ಸ್ಕೊಂಡೆ. ಅದು ಯಾಕೋ ತುಂಬ ಟೈಟಾಗಿತ್ತು. ಅದು ಮೇಲೆ ಕ್ಯಾಪ್ ಇರುತ್ತಲ್ವ ವೈಟ್ ಕಲರ್, ಸೊ ಅದು ರಿಮೂವ್ ಮಾಡೋಕ್ಕೆ ಆಗಲಿಲ್ಲ. ಎಷ್ಟು ಟೈಟ್ ಇತ್ತು ಗೊತ್ತಾ. ಸೊ ಅದು ಓಪನ್ ಮಾಡೋಷ್ಟರಲ್ಲಿ ಲೇಟ್ ಆಯಿತು. ಆನಂತರ ಅದೆಲ್ಲ ಫಿಕ್ಸ್ ಮಾಡಿ ಇವಾಗ ಹಾಕಿದ್ಮೇಲೆ ಬಿರಿಯಾನಿ ಅರ್ಧ ಆಗುವಾಗ ಆಗೋಯಿತು. ಅದಕ್ಕೆ ಬಿರಿಯಾನಿನೂ ಸ್ವಲ್ಪ ಲೇಟ್ ಆಯಿತು. 9:45 ಆಗಿತ್ತು ಟೈಮ್. ಅದಕ್ಕೆ ಇವಾಗ ಫಸ್ಟ್ ಟಿಂಟುಗೆ ಊಟ ಮಾಡಿಸೋಣ ಅಂತ ಅವ್ನಿಗೆ ಹಾಕ್ಕೊಂಡು ಊಟ ಮಾಡಿಸ್ತಾಯಿದ್ದೀನಿ. ಹಸ್ಬೆಂಡ್ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ಎಷ್ಟೊತ್ತಾದ್ರೂ ಹಸ್ಬೆಂಡ್ ಬಂದಮೇಲೆ ಊಟ ಮಾಡೋದು. ನಾನು ತಿನ್ನುವಾಗಲೇ ನಿಶಾನ್ ಕೂಡ ತಿನ್ನೋದು, ಅದಕ್ಕೆ ಮುಂಚೆ ಅವನು ತಿನ್ನೋದಿಲ್ಲ. ಸೊ ಹಾಗಾಗಿ ನಾವಿಬ್ಬರು ವೆಯ್ಟ್ ಮಾಡ್ತಾಯಿದ್ರಿ. ಆನಂತರ ಊಟ ಎಲ್ಲ ಮುಗಿಸಿ ಟಿಂಟುಗೂ ಊಟ ಮಾಡಿಸಿ ನಾವು ಊಟ ಮಾಡಿ ಇವಾಗ ಎಲ್ಲ ಕ್ಲೀನ್ ಮಾಡಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು. ಸೊ ನೋಡ್ತಾ ಇರ್ಬೋದು, ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಉಳಿದಿದೆ ಅಂತ. ಆ್ಯಂಡ್ ಚಿಕನ್ ಬಿರಿಯಾನಿ ನಾನು ಯಾವಾಗ ಮಾಡಿದ್ರು ಬೆಳಗ್ಗೆಗೂ ಸೇರಿಸಿ ಮಾಡ್ತೀನಿ, ಯಾಕಂದರೆ ಬೆಳಗ್ಗೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನೂ, ಹಾಗಾಗಿ. ಸೊ ಇಷ್ಟೇ ಫ್ರೆಂಡ್ಸ್ ಸಂಡೇ ವ್ಲಾಗ್. ಇವಾಗ ಅದ್ರ ಜೊತೆಗೆ ಬೆಳಗ್ಗೆಗೆ ಅಂತ ಡೈಲಿ ನೆನೆಸಿಡ್ತೀನಲ್ವ ಸಬ್ಜಾ ಸೀಡ್ಸು, ಮತ್ತು ಇವತ್ತು ಬಾದಾಮ್ ಗೋಂದ್ ನೆನೆಸಿಡ್ತಾಯಿದ್ದೆ. ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಇದು ಬಾದಾಮ್ ಗೋಂದ್ ಅಂತ ಕರೀತಾರೆ. ಓವರ್ ಹೀಟ್ ಆಗಿದ್ರೆ ಬಾಡಿ ತುಂಬ ಬೇಗ ಕೂಲ್ ಆಗುತ್ತೆ. ನನಗೆ ಓವರ್ ಹೀಟ್ ಆಗಿತ್ತು, ಹಾಗಾಗಿ ನೆನೆಸಿಡ್ತಾ ಇದ್ದೀನಿ. ಆ್ಯಂಡ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರಿಗೆ ಟ್ರೈ ಮಾಡಿ, ಬಾದಾಮ್ ಗೋಂದ್ ಟ್ರೈ ಮಾಡ್ಬೋದು. ಇದೆರಡನ್ನೂ ನಾನು ಎಳ್ನೀರು ಜೊತೆ ಮಿಕ್ಸ್ ಮಾಡಿ ತೊಗೊಳ್ಳೋಣ ಅಂದ್ಬಿಟ್ಟು ನೆನೆಸಿಟ್ಟೆ. ಇವಾಗ ನೋಡ್ತಾ ಇರ್ಬೋದು ಕಿಚನ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ಇವಾಗ ಹೋಗಿ ತಾಚಿ ಮಾಡೋದಷ್ಟೇ. ಈ ವ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹೊಸ್ದಾಗಿ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.